ಯಾಕೆ ಬಂದಿದೀಯಾ? 1 ವರ್ಷದಿಂದ ನನ್ನ ಎಸ್ಟೇಟ್ ಮನೆಗೆ ಬಾಡಿಗೆ ಕೊಟ್ಟಿಲ್ಲ. ಕೊಡಲ್ಲ. ಹಂಗಂದ್ರೆ ನಾವ್ ಹೇಗೆ ಬದುಕೋದು? ಏಯ್ ಸೆಟು, ನೀನ್ ಬದುಕ್ಬೇಕು ಅಂದ್ರೆ ನಿನಗಿರೋದು ಒಂದೇ ದಾರಿ. ನಿನ್ನ ಹೆಸರಲ್ಲಿರೋ ಎಸ್ಟೇಟು ಮನೆನ ನಮ್ಮ ಅಣ್ಣನ ಹೆಸರು ಬರೀ. ಇಲ್ಲ ಅಂದ್ರೆ ಸರ್, ನನ್ನ ತಮ್ಮ ಹೇಳ್ದಷ್ಟು ಮಾಡು. ಹ್ಮ್. ಮುಂದೆ ಹೋಗ್ತಾರೆ. ಒಳ್ಳೆ ಮುಂದೋಗಿ. ಮುಂದೆ ಬನ್ನಿ, ಬರ್ಸು ನೋಡಿ. ಬೈಲ್. ಇದು ಬಕ್ರ ಅಲ್ಲ, ನಾನ್ ಬಕ್ರ ಆದ ನಂತರ ಎಲ್ಲ ಬಿಟ್ಬಿಟ್ಟೆ. ನೋ ಮಾರ್, ಓನ್ಲಿ ಕ್ಲಾಸ್. ಬನ್ನಿ, ಕೂತ್ಕೊಳ್ಳಿ, ಪರವಾಗಿಲ್ಲ. ಹಲೋ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಬನ್ನಿ. ಕೂತ್ಕೋ. ಎನಿಬಡಿ ಕಮಿಂಗ್? ಸಾರಿ. No problem. Excuse me. When will the program start? I'm asking you, when will the program start? Yeah. Excuse me. I'm asking you, when will the program start? ಬೇಜಾನ್ ಕೂತವಳೆ, ಕಚ್ಚಿಬಿಡ್ತೀನಿ ನೋಡಿ. ಅಣ್ಣೋ, ಈ ಜಾಗ ನಮ್ದಲ್ಲಣ್ಣೋ, ಸಮಾಧಾನ ಮಾಡ್ಕೊಳ್ಳೋಣ. IT doing 200 income, 100 education. My brother taking prize, I coming seeing. ಅಣ್ಣ ಸೂಪರ್. Are you mad? ಯಾ, ಇಂಗ್ಲಿಷ್ ಮಾತಾಡಿದವ್ರು ಹೊಗಳ್ತವ್ರೆ. Lecturers, parents and my dear students, ಇವತ್ತಿನ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿ ವರ್ಷವೂ ನಮ್ಮ ಕಾಲೇಜ್ ಶುರುವಾದ ದಿನದಿಂದಲೂ ಬೆಸ್ಟ್ ಸ್ಟೂಡೆಂಟ್ ಇನ್ ಗರ್ಲ್ಸ್, ಬೆಸ್ಟ್ ಚಾಂಪಿಯನ್, ಬೆಸ್ಟ್ ಸ್ಟೂಡೆಂಟ್ ಇನ್ ಬಾಯ್ಸ್ ಈ ಪ್ರಶಸ್ತಿಗಳನ್ನ ಕೊಡ್ತಾ ಇರೋ ವಿಷಯ ತಮಗೆಲ್ಲರಿಗೂ ತಿಳಿದಿರೋದೆ. ಈ ವರ್ಷದ ಬೆಸ್ಟ್ ಸ್ಟೂಡೆಂಟ್ ಇನ್ ಗರ್ಲ್ಸ್ ಈ ಪ್ರಶಸ್ತಿಯನ್ನ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆದಂತಹ ಪ್ರಿಯಾರವರು ಪಡ್ಕೊಂಡಿದ್ದಾರೆ. ಇವರಿಗೆ ಸಮಾಜ ಸೇವಕಿ ಹಾಗೂ ಧೀಮಂತ ನಾಯಕಿಯಾದ ಶ್ರೀಮತಿ ಭಾಗ್ಯಶ್ರೀ ಅವರು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ವರ್ಷದ ಬೆಸ್ಟ್ ಸ್ಟೂಡೆಂಟ್ ಇನ್ ಬಾಯ್ಸ್ ಈ ಪ್ರಶಸ್ತಿಯನ್ನ ನಮ್ಮೆಲ್ಲರ ಮೆಚ್ಚುಗೆಯ ಸ್ಟೂಡೆಂಟ್ ಆದ ವಿಶ್ವನಾಥ್ ಅವರು ಪಡ್ಕೊಂಡಿದ್ದಾರೆ. ಸರ್, ನಾನು ಈ ಪ್ರಶಸ್ತಿ ತಗೊಳ್ಳಕ್ಕಿಂತ ಮುಂಚೆ ಎರಡು ಮಾತಾಡ್ಬೇಕು ಅಂತ ಇಷ್ಟಪಡ್ತೀನಿ. ಪ್ಲೀಸ್. ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ತಾವೆಲ್ಲ ಪಂಚಭೂತಗಳ ಬಗ್ಗೆ, ಪಂಚ ಪಾಂಡವರ ಬಗ್ಗೆ ಕೇಳಿರ್ಬೋದು, ಇಲ್ಲ ಓದಿರ್ಬೋದು. ಆದ್ರೆ ಪಂಚಶಕ್ತಿ ಹೊಂದಿರೋ ವ್ಯಕ್ತಿ ಬಗ್ಗೆ ಕೇಳಿರೋಕೆ, ಓದಿರೋಕೆ ಸಾಧ್ಯನೇ ಇಲ್ಲ. ಈ ಪಂಚಶಕ್ತಿಗಳೇನಂದ್ರೆ ತಾಯಿಯ ಸ್ಥಾನ, ತಂದೆಯ ಸ್ಥಾನ, ಗುರುವಿನ ಸ್ಥಾನ, ಅಣ್ಣನ ಸ್ಥಾನ,
ಇದೆಲ್ಲಕ್ಕೂ ಮಿಗಿಲಾಗಿ ಆ ದೇವರ ಸ್ಥಾನ. ಈ ಪಂಚಶಕ್ತಿ ಹೊಂದಿರೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಅಣ್ಣ. ತಂದೆ ತಾಯಿ ಯಾರು ಅಂತ ಗೊತ್ತಿಲ್ದಿರೋ ವಯಸ್ಸಿನಲ್ಲೇ ಅವ್ರನ್ನ ಕಳ್ಕೊಂಡ್ಬಿಟ್ಟೆ. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಸಂತೋಷದಲ್ಲೇ ನಮ್ಮಣ್ಣ ಅವನ್ ಸಂತೋಷ ಕಾಣ್ತಾನೆ. ಹಗಲು ರಾತ್ರಿ ಅನ್ನೋದೇ ದುಡಿತಾ ನನಗೋಸ್ಕರ ಅವನ್ ಜೀವನನೇ ಮುಡುಪಾಗಿಟ್ಟಿರೋ ಈ ಅಣ್ಣ ನನ್ನ ಪಾಲಿನ ದೇವ್ರು. ಆ ದೇವರು ಜೀವ ಕೊಟ್ಟ, ಈ ನನ್ನ ದೇವರು ಜೀವಕ್ಕೆ ಜೀವನದ ರೂಪ ಕೊಟ್ಟ. ನೀವೆಲ್ಲ ಒಪ್ಪೋ ಹಾಗಿದ್ರೆ ಈ ಪ್ರಶಸ್ತಿನ ಆ ದೇವರಿಂದಾನೇ ಸ್ವೀಕರಿಸಬೇಕು ಅಂತ ನಾನು ಇಷ್ಟಪಡ್ತೀನಿ. ವಿಶ್ವ ಹಾಗೂ ಪ್ರಿಯಾ ತಂಡದವರಿಂದ ಮನೋರಂಜನೆ ಕಾರ್ಯಕ್ರಮ. ಡಾಕ್ಟರ್ ವಿಶ್ವನಾಥ್, ಇದು ಹಾಸ್ಪಿಟಲ್ ಓಪನ್ ಆಯ್ತೀನಿ. ಪೇಷಂಟ್ಸು ತಾತ ಬನ್ನಿ 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 ತಾತ ಬನ್ನಿ, ಹಿರಿಯರು ಬರ್ಬೇಕಂತ ಯಾವಾಗ್ಲೂ ಬನ್ನಿ ಬನ್ನಿ. ತಾತ ಒಂದ್ ನಿಮಿಷ ಬನ್ನಿ ತಾತ ಬನ್ನಿ 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 ಮತ್ತಿಗೆ ಮತ್ತಿಗೆ ಮತ್ತಿಗೆ. ಹಾ ತಾತ ಹೇಳಿ, ಏನಾಗಿದೆ ನಿಮ್ಗೆ? ಹೊಟ್ಟೆ ನೋವಾ? ಹೊಟ್ಟೆ ಒಂಚೂರು ಕಮ್ಮಿ ಮಾಡ್ಕೊಳತ್ತಾನೆ. ಅಲ್ಲಿಗಿಡ್ಡೆ ಸತ್ತಿದ್ರ ನೆನೆ ಹೆಂಗ್ ಹೇಳಿದೆ ನಾನು? ನನ್ನ ತಮ್ಮ ಡಾಕ್ಟರ್ ವಿಶ್ವನಾಥ್, ನನ್ನ ತಮ್ಮ ಊರಿಗೆ ನಂಬರ್ 1 ಡಾಕ್ಟರ್. ಎಲ್ಲ ಸರಿ ಮಾಡ್ಬಿಡ್ತಾನೆ ನೋಡಿ. ಒಂದ್ ನಿಮಿಷ ಎತ್ಕೋತೀನಿ. ಕೊಡಿ. ಏನ್ ಮಗು ಹೆಸರು? ಕೋದಂಡ ರಾಮ. ಅಯ್ಯೇ ಮುಚ್ಚೆ ಮಾಡ್ಬಿಟ್ಟ. ಕೂತ್ಕೊಳ್ಳಿ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅಮ್ಮ ನೋಡಿದ್ಯಾ, ಇಡೀ ಊರೇ ಬಂದಿದೆ ನಿನ್ ಮಗನಿಗೆ ನೋಡಕ್ಕೆ. ನನಗೆ ಮಾತು ಕೊಡ್ಲಿಲ್ಲ ನಿನ್ ಮಗನ್ನ ಡಾಕ್ಟರ್ ಆಗಿ ಮಾಡ್ತೀನಿ ಅಂತ. ಮಾಡ್ತೀನೇನು, ಡಾಕ್ಟರ್ ಆಗೇ ಬಿಟ್ಟ ಅನ್ಕೋ. ಅಳ್ತಾ ಇಲ್ಲ, ಖುಷಿ ಕಂಡಿರು ನನ್ಗೆ. ಎಲ್ರು ನೋಡ್ಬೇಕು, ನಂಗೆ ಟೈಮ್ ಇಲ್ಲ. ನನ್ನ ತಮ್ಮ ಈಗ ನಂಬರ್ 1 ಸಿಟಿ ಡಾಕ್ಟರ್ ಅವನು. ಎಲ್ರು ನೋಡ್ಬೇಕಲ್ಲ. ಆಮೇಲೆ ಬರ್ತೀನಿ.
ಡಾಕ್ಟರ್ ಸಾರ್. ಏನಣ್ಣ ನನ್ನ ಸಾರ್ ಅಂತ ಕರಿತಾ ಇದ್ದೆ ನೀನು? ಏಯ್, ಡಾಕ್ಟರ್ಗೆ ಡಾಕ್ಟರ್ ಅಂತ ಕರೆದು ಸರ್ ಅಂತ ಕರೀದಿ, ನೀನು ವಿಶ್ವನಾಥ್ ಅಂತ ಕರೀಲ ನಾನು? ನಾನು ಯಾವತ್ತಿದ್ರು ನಿನ್ಕಿನ ಚಿಕ್ಕವನ್ ಚಿಕ್ಕವನಾದ್ರೆ ಏನಂತ? ನೋಡಿ ಎಷ್ಟು ಜನ ಬಂದು ಕೂತ್ಕೊಂಡು ಕಾಯ್ತಾ ಇದಾರೆ. ಡಾಕ್ಟರ್ಗೆ ಸರ್ ಅಂತಾನೆ ಕರಿಬೇಕು. ನೀನ್ ಯಾರು ಹೇಳು? ನನ್ನ ತಮ್ಮ ಡಾಕ್ಟರ್ ವಿಶ್ವನಾಥ್, ಸಿಟಿಗೆ ನಂಬರ್ 1 ಡಾಕ್ಟರ್ ನೀನು. ಹೋಗೋಣ, ಅದೆಲ್ಲ ಬಿಟ್ಟಾಕು. ಎಲ್ಲ ರೆಡಿ ಮಾಡಿದ್ದೀನಿ, ನೋಡು ಬಾ ಬೈಲ್. ಏನ್ ಹೇಳಿದ? ಎಲ್ಲ ಪೇಷಂಟ್ಸ್ ಬಂದಿದಾರಲ್ಲ, ಎಲ್ರು ಇದ್ರ ಮಲಗಿಸಿ ಒಬ್ಬೊಬ್ಬರಿಗೆ ಚೆಕ್ ಮಾಡು. ಅದಾದ್ಮೇಲೆ ಇಂಜೆಕ್ಷನ್ ಮಾತ್ರೆ ಕೊಟ್ಟೆ ಎಲ್ರಿಗೂ ಸರಿ ಮಾಡ್ಬಿಡು. ಮತ್ತೆ ಕಾಯಿಲೆ ಅನ್ನೋದು ಈ ಊರಲ್ಲಿ ಯಾರು ಮಾತಾಡ್ಲೇಬಾರ್ದು. ಈಗ ಒಬ್ಬೊಬ್ಬರನ್ನ ಕರ್ಕೊಂಡ್ ಬರ್ತೀನಿ ತಾಳೆ. ನನ್ನ ತಮ್ಮ ಡಾಕ್ಟ್ರು ಬಂದಾಯ್ತು, ಎಲ್ರು ನೋಡ್ಕೋತಾನೀಗ. ಒಬ್ಬೊಬ್ಬರೇ ಬಂದ್ರಲ್ಲ, ಮತ್ತೆ ಇದು ಆ ಪೇಷಂಟ್ ನಾನೇ. ಏನಣ್ಣ ಇದೆಲ್ಲ ಏನ್ ಮಾಡ್ತಿದ್ಯಾ? ನಾನಿನ್ನು ಡಾಕ್ಟರ್ ಓದ್ತಾ ಇದ್ದೀನಿ, ಡಾಕ್ಟರ್ ಆಗಿಲ್ಲ. ಕೇಳಿಸ್ತಾ? ನೀನ್ ಯಾವತ್ ಕಾಲೇಜಿಗೆ ಸೇರ್ತಿ ಅವತ್ತೇ ಡಾಕ್ಟರ್ ಆದಂಗೆ ನನಗೆ ನೀನು. ಅದಕ್ಕೆ ಸೆಟಪ್. ನಾನೊಂದ್ ಮಾತು ಕೇಳಲ್ಲ? ಅಕಸ್ಮಾತು ನಾನ್ ನಾಳೆ ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ? ಯಾಕಣ್ಣ? ಇನ್ಮೇಲೆ ತಮಾಷೆಗಳು ಆತರ ಹೇಳ್ಬೇಡ. ಇಲ್ಲಣ್ಣ, ಇನ್ಮೇಲೆ ಹೇಳಲ್ಲ. ಊಟ ಮಾಡೋಣ? ಸರಿ, ಮಾಡೋಣ. ಬಾ. ಬನ್ನಿ 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 ಬನ್ನಿ. ಊಟ ಮಾಡ್ತೀರಾ? ಆ ಡಬ್ಬ ತಗೋ. ಊಟ ಮಾಡೋಣ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಊಟ ಮಾಡೋಣ. ತಗೊಳ್ಳಿ, ಬಿಸಿ ಬಿಸಿ ಪುಳಿಯೋಗರೆ ತಿನ್ನಿ ತಿನ್ನಿ ತಿನ್ನಿ. ಗುರುವಾರ ಊಟ ಕಳಿಸ್ತೀರ ಹೊರತು ಇತ್ತೀಚೆಗೆ ನೀವು ಬರ್ತಾನೆ ಇಲ್ವಲ್ಲ ಅಂಕಲ್? ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆಯಲ್ಲಪ್ಪ, ಅದಕ್ಕೆ. ತಿನ್ನಿ, ತಗಮ್ಮ. ಅಂಕಲ್ ನಮ್ ತಂದೆ ತಾಯಿಗಳನ್ನ ನಾವು ನಿಮ್ಮಲ್ಲೇ ನೋಡ್ತಾ ಇದ್ದೀವಿ. ಅಂಕಲ್ ನಿಮ್ ಕೈ ತುತ್ತಿಂದು ಬಹಳ ದಿನ ಆಯ್ತು ಅಂಕಲ್. ತಿನ್ಸಿ ಅಂಕಲ್. ನೀ ಮಾಡು. ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕೇಳಲ್ವಾ? ನಾನು ಅನಾಥಳೆ.